ನೀವು ಜಿ ಕನ್ನಡ ಸರಿಗಮಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹಾ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ದೊಡ್ಡ ವಿಷಯನೇ. ಅಲ್ಲಿಗೆ ಹೇಗ್ ಹೋದ್ರಿ? ಆ, ಇವೆಲ್ಲ ಯಾವಾಗ ಶುರು ಆಯ್ತು ಅಂತ ಹೇಳಿ. ಸೊ ಫಸ್ಟ್ ನಾನು ಆಕ್ಚುಲಿ ಪ್ರತಿ ವರ್ಷ ಬೀದರಲ್ಲೇ ಆಡಿಷನ್ಸ್ ಬರ್ತಿತ್ತು. ಸೊ ಈ ಈ ವರ್ಷ ಇದ್ದಿದ್ದಿಲ್ಲ ಬೀದರಲ್ಲಿ, ಸೊ ಅದಕ್ಕಾಗಿ ಕಲಬುರಗಿಯಲ್ಲೇ ಕೊಟ್ಟಿದ್ದೆ ನಾನು ಆಡಿಷನ್ಸ್. ಫಸ್ಟ್ ಆಡಿಷನ್ಸ್, ಆಕ್ಚುಲಿ ಫಸ್ಟ್ ಆಡಿಷನ್ ಫ್ರಮ್ ಹೋಮ್. ಸೊ ಫಸ್ಟ್ ವಿಡಿಯೋ ವಿಡಿಯೋ ಕಳ್ಸಿದ್ದೆ. ಅದಾದ್ಮೇಲೆ ನಾನು ಕಲಬುರಗಿಯಲ್ಲಿ ಆಡಿಷನ್ ಕೊಟ್ಟೆ. ಅದಾದ್ಮೇಲೆ ಬೆಂಗಳೂರಿಗೆ ಹೋದೆ. ಸೊ ರೌಂಡ್ಸ್ ಅಂತೂ ಬಹಳ ಇದು ಅದೆಲ್ಲ ಮುಗಿಸಿ ಟಿವಿ ರೌಂಡ್ ಹೋದೆ. ಸೊ ಫೈನಲಿ ಈ ಸ್ಟೇಜ್ಗೆ ಬಂದೆ ಅಂತ ಬಹಳ ಖುಷಿ ಆಯ್ತು. ಆಮೇಲೆ ಮುಂದೆ ನಮ್ಮ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯ ಸರ್, ರಾಜೇಶ್ ಕೃಷ್ಣನ್ ಸರ್ ಮುಂದೆ ನಾನು ಮೆಗಾ ಆಡಿಷನ್ ಕೊಟ್ಟೆ. ಸೊ ಅದಾದ್ಮೇಲೆ ಮೆಂಟರ್ ಸೆಲೆಕ್ಷನ್ ರೌಂಡ್ ಇತ್ತು. ಇದೇ ತರ ನನ್ನ ಜರ್ನಿ ನಡೀತಾ ಇತ್ತು. ಸೊ ಇದೊಂದು ನನ್ 5-6 ಇಯರ್ಸ್ ಇಂದ ನಾನು ಜಿ ಕನ್ನಡ ಸರಿಗಮಪ ಟ್ರೈ ಮಾಡ್ತಾ ಇದ್ದೆ. ಸೊ ಅನುಶ್ರೇಖ ಹೇಳಿದ ಹಾಗೆ ಈ ವರ್ಷ ಈ ಒಂದು ಮಹಾಕುಂಭ ಆ, ವಾತಾವರಣದಲ್ಲಿ ನೀನ್ ಸೆಲೆಕ್ಟ್ ಆಗೋದಿತ್ತು. ಸೊ ಅದಕ್ಕಾಗಿ ಈ ಒಂದು ಪವಿತ್ರವಾದಂತ ಆ ವಾತಾವರಣದಲ್ಲಿ ಆಗದಿತ್ತು ಅಂತ ಹೇಳಿದ್ರು. ಸೊ ಅದು ಕೇಳಿ ನನ್ಗೆ ಬಹಳ ಖುಷಿ ಆಗಿತ್ತು. ಸೊ ಇರುತ್ತಲ್ವಾ ಒಂದ್ ಒಳಗೆ ಇಷ್ಟು ಟ್ರೈ ಮಾಡಿದ್ರು ಯಾಕೆ ಆಗ್ತಾ ಇಲ್ಲ, ಏನ್ ತಪ್ಪುತ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಒಂದ್ ಸ್ಟಿಲ್ ಟೈಮ್ ಬರ್ಬೇಕಾಗುತ್ತೆ. ಹೌದು. ವೆರಿ ಹ್ಯಾಪಿ. And you are the winner also. Congratulations for that. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.